ನಮಗೆ ಇಡೀ ಅವತ್ತಿನ ದಿನ ನಾನು ಕೂಡ ಇದ್ದೆ. ಆ ಘಟನೆ ನಡೆದ 15 ನಿಮಿಷದಲ್ಲಿ ನಾನು ಆ ಸ್ಥಳಕ್ಕೆ ನಾನು ಕೂಡ ಹೋಗಿದ್ದೆ. ಅಲ್ಲಿ ಕೂಡ ತಾವೆಲ್ಲ ನಮ್ಮ ಮೀಡಿಯಾದವರು, ಪತ್ರಿಕೆದವರು ಎಲ್ಲರೂ ಕೂಡ ಇದ್ರಿ. ಆಮೇಲೆ ಇಲ್ಲಿ ಅವರ ಕಾಕವರು ಯಮನೂರಪ್ಪಗೆ ಮತ್ತು ನಮ್ಮ ಹದ್ದಿನ ರಾಮಣ್ಣಗೆ, ಕರಿಯಪ್ಪರಿಗೆ ಎಲ್ಲರೂ ಫೋನ್ ಮಾಡಿ ನಾ ಸ್ಪಾಟ್ನ ಕರೆಸಿದೆ. ಆ ಘಟನೆಯನ್ನು ನೋಡಿದ್ವಿ. ನೋಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ಯಮನೂರವರು ಅಣ್ಣನ ಮಗ ಅಂತಕ್ಕಂಥ ಗೊತ್ತಾಯ್ತು. ಅಲ್ಲಿಂದ ಹಿಡಿದು ನಾವು ಆತನಿಗೆ ಪೋಸ್ಟ್ಮಾರ್ಟಮ್ ಮಾಡುವ ಮುಖಾಂತರ ಮತ್ತು ಸ್ಮಶಾನದಲ್ಲಿ ಕೂಡ ನಾವು ಪೂರ್ತಿ ಕೊನೆವರೆಗೂ ಕೂಡ ಜೊತೆಯಲ್ಲಿದ್ವಿ. ಇದು ಒಂದು ಕೊಪ್ಪಳದ ನಗರದಲ್ಲಿ ಮೊದಲಿನ ಬಾರಿಗೆ ಇದು ಇಂಥ ಒಂದು ದೊಡ್ಡ ಅನಾಹುತ ಘಟನೆ ಆಗಿದೆ. ಆಗಬಾರ್ದಿತ್ತು, ಆಗಿದೆ. ಅದಕ್ಕೆ ನಮ್ಮ ಇಡೀ ಸಮಾಜದವರು ಕೂಡ ನಾವು 4-5 ದಿನಗಳಿಂದ ಎಲ್ಲ ಸಮಾಜದ ಮುಖಂಡರು ನಾವು 4-5 ದಿನಗಳಿಂದ ಕೂಡಿ ಬಹಳ ಇಡೀ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಾಜ ಬಹಳ ದುಃಖದಲ್ಲಿದೆ. ಇದು ಒಂದು ದೊಡ್ಡ ಅನಾಹುತವಾಗಿದೆ. ಇಂಥದ್ದು ಆಗಬಾರ್ದಿತ್ತು ಅಂತಕ್ಕಂಥ ಒಂದು ದುಃಖದಲ್ಲಿ ನಾವು ಕೂಡ ಬಂದು ಅವರಿಗೆ ಭೇಟಿ ಆಗಬೇಕು ಅಂತಕ್ಕಂಥ ಸಂದರ್ಭ ಇತ್ತು. ಅವ್ರ ಕುಟುಂಬಕ್ಕೆ ಸಂತಾನ ಹೇಳಬೇಕಂತಕ್ಕಂಥ ಭಾವನೆ ಇತ್ತು. ಆದ್ದರಿಂದ ಇವತ್ತು ನಾವೆಲ್ಲ ಸಮಾಜದವ್ರು ಸೇರಿ ಇವತ್ತು ಅವರು ಕುಟುಂಬ ವರ್ಗಕ್ಕೆ ಶಾಂತಿ, ನೆಮ್ಮದಿ ಭಗವಂತ ನೀಡಲಿ. ಮತ್ತು ಯಾರೇ ಅದು ಮಾಡಿರೋದ್ರೆ ಯಾರೇ ಇರಲಿ ಅವರು ಕಠಿಣವಾದ ಶಿಕ್ಷೆ ಆಗಬೇಕು. ಮತ್ತು ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಅಧೀಕ್ಷರಿಗೆ ಹೋಗಿ ಭೇಟಿಯಾಗಿ ಅವ್ರ ಹಿಂದೆ ಇನ್ನೂ ಏನಿದೆ, ಯಾರ್ಯಾರಿದ್ದಾರೆ ಕಠಿಣ ಅವ್ರಿಗೆ ಅವನ್ನು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಬೇಕು. ಮತ್ತು ಎರಡೇ ಕುಟುಂಬಗಳು ಇವತ್ತು ಬೀದಿ ಪಾಲಾಗಲಿಕ್ಕೆ, ಈ ಕುಟುಂಬದವ್ರು ಹಾಳಾಗಲಿಕ್ಕೆ, ನೆಮ್ಮದಿ ಹಾಳು ಮಾಡಲಿಕ್ಕೆ ಏನು ಕಾರಣಕರ್ತ ಆ ಹುಡುಗಿಗೆ ಏನಿದ್ದಾಳೆ ಆಕೆಗೆ ಕೂಡಲೇ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿ ಅರೆಸ್ಟ್ ಮಾಡಿ ಅವ್ರ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರ ಮನೆಗೆ ಬಂದು ನಾವು ತಂದೆ ತಾಯಿಗೆ, ಅವರ ಕುಟುಂಬ ವರ್ಗಕ್ಕೆ ಭೇಟಿಯಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಬಂದು ಅವ್ರಿಗೆ ಸಂತಾನವನ್ನು ಹೇಳಿದ್ದು. ಅಂಜುಮನ್ ಕಮಿಟಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಯಾರು ಕೂಡ ಬೇಲಿಗೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ, ಸಮಾಜದಿಂದ ಕೂಡ ಅವ್ರ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅಂತ ಹೇಳಿ. ಹೌದು, ಅಂತ ಒಂದು ಪರಿಸ್ಥಿತಿ ಬಂದ್ರೆ ಸಮಾಜ ಯಾವ ನಿರ್ಣಯ ಕೈಗೊಳ್ತದೆ? ಇಲ್ಲ, ನಾವು ನಾವೆಲ್ಲರೂ ಈಗಾಗಲೇ ನಿನ್ನೆ ಕೂಡ ನಾವು ಸಭೆ ಮಾಡಿದ್ವಿ, ಬೆಳಗಿನ ಕೂಡ ಸಭೆ ಮಾಡಿ ನಮ್ಮ ಸಮಾಜದವರು ಯಾರೂ ಕೂಡ ಅವರಿಗೆ ಬೇಲ್ ಕೊಡ್ತಕ್ಕಂತಾಗಲಿ, ಅವರಿಗೆ ಬೆಂಬಲ ಮಾಡ್ತಕ್ಕಂಥರಾಗಲಿ, ಅವು ಯಾವುದೇ ಕೂಡ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ನಮ್ಮ ಸಮಾಜದವ್ರು ತೊಗೊಂತೀವಿ. 4 ಜನಕ್ಕೂ ನಾವು ಯಾವುದೇ ಕೂಡ ತಗೋಬಾರ್ದು ಅಂತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ನಾವು ಮಾಡಿವಾಗಲೇ. ಅವ್ರ ಕುಟುಂಬದವ್ರ ಒತ್ತಾಯ ಏನಾಗಿದೆ ಸರ್? ಅವ್ರ ಕುಟುಂಬದವ್ರ ಒತ್ತಾಯ ತಮಗೆ ತಮ್ಮಂದವ್ರು ಏನು ಹೇಳಿದ್ರು? ಏನಿಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಕಠಿಣವಾದ ಅವ್ರಿಗೆ ಏನು ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಅವ್ರ ಶಿಕ್ಷೆ ಮತ್ತು ಅವ್ರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವು ಕೂಡ ನಮ್ಮ ಜೊತೆಯಲ್ಲಿದ್ದು ಮತ್ತು ಪೊಲೀಸ್ ಇಲಾಖೆಗೆ ಹೇಳಿ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ್ರು. ಇದು ಕೊಪ್ಪಳದಲ್ಲಿ 50 ವರ್ಷದಿಂದ ನಾವು ಅಣ್ಣ ತಮ್ಮರಾಗಿದ್ವಿ. ಇದು ದೊಡ್ಡ ಅಹಿತಕರ ಘಟನೆ. ನಾವು ಕನಸಿನಾಗೂ ನಾವು ಯೋಚನೆ ಮಾಡಿಲ್ಲ. ಆ ದಿವಸ ಆ ಘಟನೆ ಆಯ್ತು. ನಾವು 2 ಗಂಟೆ ತನಕ ಯಾರೂ ನಾವು ಮಕ್ಕದಿಲ್ಲ. ಬರೇ ಹಿಂದೂ ಮುಸ್ಲಿಮ್ ಅಲ್ಲ, ಮಾನವೀಯತೆ ಇದ್ದಾರೆ, ಯಾರೂ ಮಕ್ಕದಿಲ್ಲ. ಅದು ಘಟನೆ ಮರುಕಳಿಸ್ದಂಗೆ ನಾವೆಲ್ಲ ಸಮಾಜದವರು ಶಾಂತಿ ಸಭೆ, ಒಂದು 2-3 ಶಾಂತಿ ಸಭೆ ಮಾಡ್ಬೇಕು. ನಾವು ಹೆಂಗಂದ್ರೆ ಇವತ್ತು ಕಾಲ ನಾವು ಹಳೆ ಮಂದಿ ಹಿಂದೂ ಮುಸ್ಲಿಮ್ ಭಾಳ ಪ್ರೀತಿ, ಆದರೆ ಇವತ್ತಿನ ಹುಡುಗರು, ನಿಮ್ಮ ಹುಡುಗರು ನಮ್ಮ ಹುಡುಗರು ದೋಸ್ತಿನ ಅಲ್ಲೇ ಇವತ್ತು ಬರೇ ಇವು ಫೇಸ್ಬುಕ್, ವಾಟ್ಸಪ್ ನೋಡಿ ಭಾಳ ವಾತಾವರಣ ಕೊಪ್ಪಳದ ಭಾಳ ಕೆಟ್ಟಿದೆ. ಗಾಂಜಾ, ಅಫೀಮ್ ಒಂದು 18-19 ತುರ್ಸೂರು ಒಂದು 5-6 ಏರಿಯಾದಲ್ಲಿ ಫುಲ್ಲು ಜೋರಿದೆ. ಇದು ನಾವು SP ಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ಒಂದು ತಿಂಗಳಲ್ಲಿ ಇದು ಗಾಂಜಾ ಯಾರು ಸಪ್ಲೈ ಮಾಡ್ತಾರ, ಎಲ್ಲೆಲ್ಲಿ ಅದಾವು ಎಲ್ಲ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ನಾನು ಇನ್ನೊಂದು ಸಲ SP ಅವ್ರಿಗೆ ಹೇಳ್ತೀನಿ, ಯಾಕಂದರೆ ಇದು ಕೊಪ್ಪಳದಲ್ಲಿ ಭಾಳ ಆಗಿದೆ. ಅದು ಇದರಿಂದ ಇವತ್ತು ಈ ಘಟನೆ ಆಗ್ತಿದೆ. ಈ ಘಟನೆ ಆಗಕ್ಕೆ ಹೌದು, ಗಾಂಜಾ ಸೇವನೆ ಕೇಳಿ ನಾವು ಸುದ್ದಿ, ಆದರೆ 100ಕ್ಕೆ 100 ಇರ್ಬೋದು ಯಾವ ಮಾತು ನಾನು ಈ ಸಂದರ್ಭದಲ್ಲಿ ಕಾನೂನು ತನಿಖೆ ಮಾಡ್ಬೇಕಂತ ಹೇಳಕ್ಕೆ ನಿಂತೀನಿ. ಆಮೇಲೆ ನಮ್ಮ ಸಮಾಜದಿಂದ ನಾವು ಆ 4 ಮಂದಿಗೆ ಯಾರು ಬೇಲು ಕೊಡ್ಸೋಗಿಲ್ಲ, ಯಾರು ಅವ್ರ ಮನೆಗೆ ಭೇಟಿನೂ ಆಗಲ್ಲ ಮಾನವೀಯತೆಯಿಂದ. ಯಾಕಂದ್ರೆ ಅವ್ರು ಮಾಡಿದ್ದು ಸಣ್ಣ ತಪ್ಪಲ್ಲ ಈ ಸಂದರ್ಭದಲ್ಲಿ. ಆಮೇಲೆ ಯಾರ್ಯಾರು ಫೇಸ್ಬುಕ್ನ್ಯಾಗ ಅಹಿತಕರ ಘಟನೆ ಬಗ್ಗೆ ಒಂದು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ದೊಡ್ಡ ಘಟನೆ ಆಗಿದೆ, ಆದರೆ ಅವ್ರಿಗೆ ಅವಿವೇಕಿಗಳು ಅವರು ಬೆಂಕಿ ಹಚ್ಚೋ ಘಟನೆ ಏನು ಹಾಕ್ಯಾರ. ಅವ್ರು ಬಳ್ಳಾರಿಯಿಂದ ಬಂದ ಬೊಗಳ ನಾಯಿ ಅಂದ್ರೆ ಒಬ್ಬರು ಮಿನಿಸ್ಟ್ರ್, ಯಾರೇ ಪಾರ್ಟಿ ಇರಲಿ ಅದು ಮಾತಾಡೋದು ತಪ್ಪು. ಅವ್ರಿಗೂ ನಾವು ಶಿಕ್ಷೆ ಕೊಡಿಸ್ತೀವಿ. ಇವತ್ತು ಎಲ್ಲರೂ ಮಾತಾಡಿ SP CPIಗೆ ಹೋಗಿ ಯಾರ್ಯಾರು ಫೇಸ್ಬುಕ್ನಾಗ ಕಾಮೆಂಟ್ಸ್ ಆಗ್ಯಾರ ತಪ್ಪು ಅವ್ರ ಬಗ್ಗೆ ನಾವು ತನಿಖೆ ವಹಿಸಿ ಮಾತಾಡ್ತೀವಿ.